ನುಡಿಸೋಣ ದನಿ ಚಂದವೋ ದನಿ ಚಂದವೋ ಕಿನ್ನೂರಿ ನುಡಿಸೋಣ ಬೆರಳಿ ನಂದ ಚಂದವೋ ಕಿನ್ನೂರಿ ನುಡಿಸೋಣ ಬೆರಳಿನಂದ ಚಂದೋ ಚುಕ್ಕಿ ನುಂಗ್ರಕ್ಕೆ ನಾರಿ ಮನಸ್ಸಿಟ್ಟಳೋ ಬೆಳ್ಳಿ ನುಂಗ್ರಕ್ಕೆ ನಾರಿ ಬೆರಗಾದಳು ಬೆಳ್ಳಿ ನುಂಗ್ರಕ್ಕೆ ನಾರಿ ಬೆರಗಾದಳು ಎಲ್ಲೋ ಜೋಗಪ್ಪ ನಿನ್ನ ಹರಮಾಲೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಹರಮಾನೆ ಹತ್ತೋಗಬೇಕು ಬೆಟ್ಟ ಇಳಿದೋಗಬೇಕು ಬೆಟ್ಟ ಹತ್ತೋಗಬೇಕು ಬೆಟ್ಟ ಇಳಿದೋಗಬೇಕು ಅಲ್ಲಾದೆ ಕಾಣೆ ನನ್ನ ಹರಮಾನೆ ನಾರಿ ಅಲ್ಲಾದೆ ಕಾಣೆ ನನ್ನ ತಳಮಾನೆ ಅಲ್ಲಾದೆ ಕಾಣೆ ನನ್ನ ಹರಮಾನೆ ನಾರಿ ಅಲ್ಲಾದೆ ಕಾಣೆ ನನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಹರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಹರಮಾನೆ ಜೋಗಿ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲಾನು ಬಿಟ್ಟ ಮೇಲೆ ನನ್ನನ್ನೇಕೆ ಬಿಡಲಲ್ಲೇ ಎಲ್ಲಾನು ಬಿಟ್ಟ ಮೇಲೆ ನನ್ನನ್ಯಾಕ ಬಿಡಲಲ್ಲೇ ನನ್ನಲ್ಲಿ ನಿನಗೆ ಮನಸ್ಯಾಕೆ ನಾರಿ ನನ್ನಲ್ಲಿ ನಿನಗೆ ಮನಸ್ಯಾಕೆ ನನ್ನಲ್ಲಿ ನಿನಗೆ ಮನಸ್ಯಾಕೆ ನಾರಿ ನನ್ನಲ್ಲಿ ನಿನಗೆ ಮನಸ್ಯಾಕೆ ಎಲ್ಲೋ ಜೋಗಪ್ಪ ನಿನ್ನ ಹರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಹರಮಾನೆ ಜೋಗಿ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಹರಮಾನೆ ಹತ್ತಿತ್ತ ಬಂದೆ ಹತ್ತೆ ಮಾವಂದಿರು ಬೈಯಲಿಕ್ಕೆ ಹತ್ತಿತ್ತ ಬಂದ್ರೆ ಹತ್ತೆ ಮಾವಂದಿರು ಬೈಯಲಿಕ್ಕೆ ಅನಿಸಲು ನಾನು ಕದ್ದನೇನೆ ನಾರಿ ಕುದುರೆ ಸಾಲು ನಾನು ಕದ್ದನೇನೆ ಗೊರವ ಎಣ್ಣಿಗೆ ನಾ ಬಿದ್ದನೇನೆ ನಾರಿ ಗೊರವ ಎಣ್ಣಿಗೆ ನಾ ಬಿದ್ದನೇನೆ ಎಲ್ಲೋ ಜೋಗಪ್ಪ ನಿನ್ನ ಹರಮಾಲೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಹರಮಾನೆ ಜೋಗಿ ಎಲ್ಲೋ ಜೋಗಪ್ಪ ನಿನ್ನ ಹರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಕಿನ್ನೂರಿ ನುಡಿಸೋಣ ದನಿ ಚಂದವೋ ದನಿ ಚಂದವೋ
ಇರಲಿ ನನ್ನ ಚಂದ. ಮತ್ತಿಕುಂಟೆ ಕೃಷ್ಣ ಅವರೇ, ನಿಮಗೆ ನಗು. ಓಕೆ, ಸ್ಟ್ರೇಟ್ ಟು ಅರ್ಚನಾ ಮ್ಯಾಮ್. ಅರ್ಚನಾ ಮ್ಯಾಮ್, ಹೇಗೆ ಅನ್ನಿಸ್ತು? ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಹಾಡುಗಳಿದು ಅಲ್ವಾ. ಆಮೇಲೆ ನನಗೆ ತುಂಬ ಇಷ್ಟ ಈ ಹಾಡು. ಅದ್ಭುತವಾಗಿ ಹಾಡಿದ್ರಿ ಕೃಷ್ಣ ಅವರೇ. ಒಳ್ಳೆ ಒಂದು ಯಾವ ಲೈವ್ ಪರ್ಫಾರ್ಮೆನ್ಸ್ ಕೇಳಿದ ಹಾಗೆ ಅನ್ನಿಸ್ತಾ ಇತ್ತು ನನಗೆ. ಕಾಂಪಿಟೇಷನ್ ಅಲ್ಲ ಇದು ಅನ್ನೋ ಹಾಗೆ. ಆಲಾಪ್ ಮಾಡುವಾಗ ಮಾತ್ರ ಸ್ವಲ್ಪ ಶಾರ್ಪ್ ಹೋಗ್ತಿತ್ತು. ಆಮೇಲೆ ಕೊನೆಯ ಚರಣದಲ್ಲಿ ಕೆಲವು ಜಾಗಗಳು ಆ ಸ್ವರಸ್ಥಾನದಲ್ಲಿ ಬಂದು ಕೂರಲಿಲ್ಲ. ಇನ್ನು ಸಾಹಿತ್ಯದ ಬಗ್ಗೆ ಕಡಬೇರೆಯವರು ಹೇಳ್ತಾರೆ. ಬಟ್ ನೀವು ಹಾಡಿದ್ದು ಕೊನೆ ಚರಣದವರೆಗೆ ನೀವೇನು ಹಾಡಿದ್ರಲ್ಲ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ವೆರಿ ನೈಸ್. ಗಾಡ್ ಬ್ಲೆಸ್ ಯು. ಎಲ್ಲೋ ಜೋಗಪ್ಪ ನಿನ್ನ ಹರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಜೋಗಿ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ. ಇದನ್ನು ಹೀಗೆ ಅಂದರೆ ಒಂದು ಹಾಡನ್ನು ಪ್ರಾರಂಭ ಮಾಡಿದಾಗ ಏನು ನಿಮ್ಮ ಫೋಕಸ್ ಏನಿರುತ್ತಲ್ಲ, ಲಾಸ್ಟ್ ಸಸ್ಟೈನ್ ಮಾಡಿ ನಿಲ್ಲಿಸೋವರೆಗೂ ಅದೇ ಫೋಕಸ್ನ ಕಾಯ್ದುಕೊಂಡು ಹೋದರೆ ಇನ್ನೂ ಅದ್ಭುತವಾಗಿರುತ್ತೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ನಾನು ನೋಟ್ ಮಾಡ್ಕೊಳ್ಳೋಣ, ಒಂದು ಎರಡು ನೋಟ್ ಮಾಡ್ಕೊಳ್ಳೋಣ ಅಂತಂದರೆ ಅದು ಇಡೀ ಹಾಡಲ್ಲಿ ಎಲ್ಲ ಕಡೆನೂ ಅದೇ ತಪ್ಪುಗಳಾಗ್ತಾನೆ ಇತ್ತು. ಯಾವ ತಪ್ಪು ಅಂತ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಾ? ಅರಮನೆನ ನೀವು ಏನಂತೀರಿ? ಅರಮನೆ ಅಂತೀರಾ? ಅರಮನೆ ಅರಮನೆ ಅಂತ ಹೇಳಿ. ಅರಮನೆ. ಹಾಂ, ನೀವೇನಂತೀರಿ ಹೇಳ್ತೀರಿ ಹಾಡಲ್ಲಿ? ಅರಮನೆ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ಅರಮನೆ ಅಂತೀರಿ ಅಲ್ವಾ? ಅರಮನೆ ಗುರುಮನೆ ಬೇರೆ ಅದು. ಅರಮನೆ. ಇಲ್ಲಿ ಅತ್ತೆ ಅನ್ನೋದು, ಅತ್ತೆ ಮಾವಂದರು ಬೈತಾರೆ, ಹತ್ತೆ ಮಾವಂದರು ಅಂತಿದ್ರಿ. ಹತ್ತಿತ್ತ ಬಂದ್ರೆ ಹತ್ತೆ ಮಾವಂದಿರು ಬೈಯಲಿಕ್ಕೆ ಅನಿಸಲು ನಾನು ಕದ್ದನೇನೇ ನಾರಿ. ಮತ್ತೆ ಅಲ್ಲದೆ ಕಣೆ ನನ್ನ ಅರಮನೆ ಅಂದ್ರಿ, ಅಲ್ಲದೆ ಕಣೆ ನನ್ನ ಅರಮನೆ ಅಂತ ಹಾಡಿದ್ರಿ. ಎಷ್ಟೊಂದು ಇದು. ಮತ್ತು ಅಲ್ಲೂ ಅಕ್ಷರ ಬರ್ತಿತ್ತು, ಅರಮನೆನೂ ಬರ್ತಿತ್ತು, ಅರಮನೆನೂ ಬರ್ತಿತ್ತು, ಅತ್ತೆನೂ ಬರ್ತಿದ್ಲು, ಹತ್ತೆನೂ ಬರ್ತಾಯಿದ್ಲು. ಈ ಥರದ್ದೊಂದು ಗೊಂದಲ ತುಂಬ ಇತ್ತು ಹಾಡಲ್ಲಿ, ಹಾಡಿನ ಉಚ್ಚಾರಣೆಯಲ್ಲಿ. ಕೊನೆಯಲ್ಲೊಂದು ಹೇಳಿದ್ರಿ, ಅದೇನು ಸಾಹಿತ್ಯನ ಬೇರೆ ಮಾಡಿದ್ರಲ್ಲ, ಗೊರವ ಹೆಣ್ಣಿಗೆ ನಾನು ಬಿದ್ದೇನೇನೋ ಅಂದ್ರಲ್ಲ, ಅದು ಏನು ಅರ್ಥ ಆಗಲಿಲ್ಲ ನನಗೆ. ಗೊರವ ಎಣ್ಣಿಗೆ ನಾ ಬಿದ್ದನೇ ನಾರಿ, ಗೊರವ ಎಣ್ಣಿಗೆ ನಾ ಬಿದ್ದನೇನೆ. ಸಾಹಿತ್ಯ ತಪ್ಪು ಹಾಡಿದ್ರಿ ಇಲ್ಲ, ಅದು ಗೊರವ ಹೆಣ್ಣಿಗೆ ನಾನು ಬಿದ್ದೇನೇನೋ, ಅದು ಅರ್ಥ ಇಲ್ಲ, ಅದಕ್ಕೆ ಆ ಪದಕ್ಕೆ ಅರ್ಥ ಇಲ್ಲ. ಹಾಗಾಗಿ ಜನಪದರು ನಾವು ಏನು ಹಾಡ್ತಿದ್ದೀವಿ ಅದನ್ನೆಲ್ಲ ಕೇಳ್ತಾರೆ ಅಂದ್ಕೊಳ್ಬಾರ್ದು ನಾವು ಅಲ್ವಾ. ನಾವೊಂಚೂರು ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಈಗ ಏನಾಗ್ಬಿಡುತ್ತೆ, ಜನಪದರು ಏನೋ ಹಾಡ್ತಿದ್ದಾರೆ, ಆ ಪದಕ್ಕೆ ಏನೋ ಇರ್ಬೋದೇನೋ ಅರ್ಥ ಅಂದ್ಕೊಂಡು ಸುಮ್ಮನಾಗ್ಬಿಟ್ರೆ ಕಷ್ಟ ಅದು. ಹಾಗಾಗಿ ಅದನ್ನೊಂಚೂರು ಗಮನ ಹರಿಸ್ಬೇಕು ಅಲ್ವಾ. ಅದು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಜನಪದ ಹಾಡುಗಳಲ್ಲಿ ಅತ್ಯಂತ ಪ್ರಸಿದ್ಧಿ ಹೊಂದಿರೋ ಜನಮಾನಸದಲ್ಲಿ ಉಳಿದಿರೋಂಥ ಹಾಡುಗಳಿವೆಲ್ಲ. ಸಾಮಾನ್ಯ ಜನನೂ ಇದರಲ್ಲಿ ತಪ್ಪು ಕಂಡು ಹಿಡಿದ್ಬಿಡ್ತಾರೆ. ನಾವು 3 ಜನ ಕೂತ್ಕೊಂಡು ಇಲ್ಲೇನು ಹೇಳಬೇಕಾದ್ದೇನಿಲ್ಲ, ಅದನ್ನು ಟಿ ವಿ ನೋಡೋರೇ ಹೇಳ್ತಾ ಇರ್ತಾರೆ ಈ ಹಾಡು, ಯಾಕೆಂದರೆ ಅಷ್ಟೊಂದು ಪ್ರಸಿದ್ಧಿಯಾಗಿರ್ತದೆ. ಹಾಗಾಗಿ ಈ ಥರದ ಪ್ರಸಿದ್ಧಿ ಇರೋ ಹಾಡುಗಳನ್ನಂತಲ್ಲ, ಎಲ್ಲ ಹಾಡುಗಳನ್ನು ಎಚ್ಚರಿಕೆಯಿಂದಲೇ ಹಾಡಬೇಕು. ಹಾಗೆ ನೋಡ್ಕೊಳ್ಳಿ, ಇನ್ನು ಮೇಲೆ ಹಾಡಬೇಕಾದ್ರೆ ಸ್ವಲ್ಪ ಸಾಹಿತ್ಯ, ಭಾಷೆಯ ಉಚ್ಚಾರಣೆ ಅದೆಲ್ಲ ಒಂಚೂರು ಗಮನ ಹರಿಸಿ. ಸರಿ ಸರ್. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಕೃಷ್ಣ ಅವರೇ, ಇದು ಭಾಳ ಪಾಪ್ಯುಲರ್ ಸಾಂಗು. ಡಾಕ್ಟರ್ ಬಾನಂದೂರು ಕೆಂಪಯ್ಯನವರು ಭಾಳ ಪ್ರಸಿದ್ಧಿಗೊಳಿಸಿದ ಹಾಡಿದು ಅಲ್ವಾ. ಅಂದರೆ ತುಂಬ ಚೆನ್ನಾಗಿತ್ತು, ಕೇಳಲಿಕ್ಕೆ ತುಂಬ ಮಧುರವಾಗಿತ್ತು. ಆದರೆ ಈ ಭಾಷೆಯಲ್ಲಿ ಮುನಿರಾಜು ಅವರು ಹೇಳಿದಾಗೆ ಅದು ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಒಂದೊಂದು ಸಾರಿ ಉಚ್ಚಾರಗಳು ಇದಾಗುತ್ತೆ. ಕೋಲಾರ ಭಾಗದಲ್ಲಿ ಅದನ್ನು ಮೊದಲೇ ಸಹ ನಾನು ಹೇಳಿದೆ. ಅಂದರೆ ಪರ್ಫೆಕ್ಷನ್ ಬರಬೇಕು ಅಂತ ಹೇಳಿದ್ರೆ ನಾವು ಇನ್ನು ಶಿಷ್ಟ ಸಾಹಿತ್ಯ ಹೇಳ್ದಾಗೆ ಹೇಳಬೇಕಾಗುತ್ತೆ. ಇದು ನೀವು ಹೇಳಿದ್ದು ಅಥವಾ ಈಗ ಬಾನಂದೂರು ಕೆಂಪಯ್ಯವ್ರ ಕಂಠದಲ್ಲಿ ಕೇಳಿದಾಗ ಒಂಥರ ಇರುತ್ತೆ, ನಾವು ಆಡಿದಾಗ ಒಂಥರ ಇರುತ್ತೆ. ಆದರೆ ಇದು ಡ್ಯುಯೆಟ್ ಮಾಡೋಂಥ ಸಾಂಗ್ ಇದು ಅಲ್ವಾ, ಹೆಣ್ಣು ಗಂಡು ಆಡ್ತಕ್ಕಂಥ ಸಾಂಗ್ ಇದು. ಕೇಳಲಿಕ್ಕೆ ತುಂಬ ಮೆಲೋಡಿಯಾಗಿತ್ತು. ಆದರೆ ಅವ್ರು ಹೇಳಿದಾಗೆ ಸ್ವಲ್ಪ ಅದೇ ಸಾಹಿತ್ಯದ ಬಗ್ಗೆ ಸ್ವಲ್ಪ ಇನ್ನು ಸ್ವಲ್ಪ ಗಮನ ಹರಿಸ್ಬೇಕಾಗ್ತದೆ. ಬಿಟ್ಟರೆ ಕೇಳಲಿಕ್ಕೆ ತುಂಬ ಸುಮಧುರವಾಗಿತ್ತು. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಸೊ ತುಂಬ ಜನ ಜನಪದ ಗಾಯಕರು ಹಾಡಿದ್ದಾರೆ, ಕಲಿದೇ ಇದ್ದವರು ಹಾಡಿದ್ದಾರೆ. ಅವರೆಲ್ಲೂ ಆ ಥರದ ಭಾಷೆ ಉಚ್ಚಾರಣೆ ವಿಚಾರದಲ್ಲಿ ಎಲ್ಲೂ ಎಡವಿಲ್ಲ. ಸರ್, ಮಧ್ಯಾಹ್ನ ನಾನು
ನಾನು ಅಂದ್ಕೊಂಡಿದ್ದ ಹಾಡೇ ಬೇರೆ, ಇಲ್ಲಿ ಬಂದು ಆಮೇಲೆ ಈಗ ಜನಪದ ಕಣಜ ಇದೆ ರೀ, ಕೆದಕಿದ್ರೆ ಎಷ್ಟು ಬೇಕು ಸಾಹಿತ್ಯ ನಿಮಗೆ. ಒಂಥರ ಏನೋ ಬೋರ್ ಆಗ್ಬಿಡ್ತು ಮಧ್ಯಾಹ್ನ. ಇಲ್ಲ, ನೀವು ಕಾಂಪಿಟೇಷನ್ ಅಂತಂದಾಗ ಅದೆಲ್ಲ ಸಬೂಬುಗಳನ್ನು ಬಿಟ್ಟು ನಾವು ಕಾಂಪಿಟೇಟರ್ ಆಗಿ ಬರಬೇಕು. ಕೃಷ್ಣ ಅವರು ಇಲ್ಲಿ ಒಂದು ಸ್ಪರ್ಧಿ, ಅದಕ್ಕೆ ಬೇಕಾದ್ದನ್ನು ಇಲ್ಲಿ ನೀವು ತಯಾರು ಮಾಡ್ಕೊಳ್ಬೇಕು ಅಲ್ವಾ. ಮನಸ್ಸಿಗೆ ಘಾಸಿ ಆಗುತ್ತೆ ಕೇಳಿದಾಗ. ಅಲ್ಲ ಕೃಷ್ಣ ಅವರೇ, ಇವಾಗ ನೀವು ಹಾಡಿದ ಹಾಡು ನಿಮ್ಗೆ ಕಂಫರ್ಟ್ ಝೋನ್ ಅಲ್ವಾ ಇರೋದು? ನೀವು ಬಹಳಷ್ಟು ಸಲ ಹಾಡಿ ನಿಮಗೆ ಅದು ಬಹುಶಃ ನಿದ್ದೆಯಲ್ಲಿ ಎಬ್ಸಿ ಕೃಷ್ಣ ಅವರೇ ಎಲ್ಲೋ ಜೋಗಪ್ಪ ಹಾಡಿ ಅಂದ್ರೂ ಆ ನಿದ್ದೆಗಳನ್ನೆಲ್ಲ ಹಾಡ್ತೀರಿ ಅಲ್ವಾ. ಸೊ ಅದು ನೀವು ಯಾವ ಹಾಡನ್ನು ಹಾಡಬೇಕು ಅಂತ ಅಂದ್ಕೊಂಡಿದ್ರಿ ಅದನ್ನ ಇವತ್ತು ಹಾಡೋಕ್ಕಾಗಲಿಲ್ಲ, ಅದು ಓಕೆ, ಅದು ಬಿಟ್ಟು ಹಾಕಿ. ಈಗ ನಿಮ್ಮ ಕಂಫರ್ಟ್ ಝೋನಿನ ಹಾಡೇ ನೀವು ತಗೊಂಡ್ರಲ್ಲ. ಬಂದ ಮೇಲೆ 4 ಸಾಂಗ್ ಸೆಲೆಕ್ಷನ್ ಮಾಡಿ ಆಯಿತು, ಅದೆಲ್ಲ ಬಿಡಿ, ನನ್ನ ಪಾಯಿಂಟ್ ಅದಲ್ಲ. ಸರಿ ಮೇಡಮ್. ಈ 4 ಹಾಡೇ ಆಗಲಿ 14 ಹಾಡೇ ಆಗಲಿ, ಅಲ್ಟಿಮೇಟ್ಲಿ ನೀವು ಹಾಡಿದ್ದು ನಿಮ್ಮ ಕಂಫರ್ಟ್ ಝೋನಿನ ಹಾಡು ಮತ್ತು ಎಲ್ಲರೂ ಇಷ್ಟಪಡೋ ಥರದ್ದು ಒಂದು ಅದ್ಭುತವಾದ ಹಾಡನ್ನು ಅದು ಬಂದು ನಿಮ್ಮ ಜೋಳಿಗೆಗೆ ಬಿತ್ತು, ಇವತ್ತು ಹಾಡೋ ಹಂಗಾಯ್ತು. ಅಲ್ಟಿಮೇಟ್ ರಿಸಲ್ಟ್ ಏನು, ಅದನ್ನು ಹಾಡೋ ಹಾಗಾಯಿತು. ಸೊ ಬಹುಶಃ ನೀವು ಮುಂಚೆ ಏನು ಹಾಡು ಅಂದ್ಕೊಂಡಿದ್ರೋ ಅದನ್ನು ಹಾಡಿದ್ದಿದ್ರೆ ಈ ಔಟ್ಕಮ್ ಬರ್ತಿರ್ಲಿಲ್ವೋ ಏನೋ. ಇಲ್ಲಿ ಏನು ಬರೆದಿರುತ್ತೆ ಅದೇ ಆಗೋದಲ್ವ ಕೊನೆಗೆ. ಸೊ ಅಲ್ಟಿಮೇಟ್ಲಿ ನೀವು ಈ ಹಾಡು ತಗೊಂಡಿದ್ರಿಂದ ಗಾಯನದಲ್ಲಂತೂ ತುಂಬ ಚೆನ್ನಾಗೇ ಬಂತು. ಇವ್ರು ಏನು ಹೇಳ್ತಿದ್ದಾರೆ, ಅಕಾರ ಹಕಾರ ತುಂಬ ಅಪಭ್ರಂಶಗಳಾಗ್ಬಿಡುತ್ತೆ. ಅದು ನಾವು ಶ್ರುತಿ ಮತ್ತು ತಾಳ ಎಷ್ಟು ಬೇಸಿಕ್ಕೋ ಭಾಷೆನೂ ಅಷ್ಟೇ ಬೇಸಿಕ್ ನೆಸೆಸಿಟಿ ಅಲ್ವಾ. ಸೊ ಭಾಷೆಯಲ್ಲಿ ಜನಪದ ಗಾಯಕರೇ ಆಗಿರಲಿ, ಶಾಸ್ತ್ರೀಯ ಗಾಯಕರೇ ಆಗಲಿ, ಭಾವಗೀತೆ ಅವರೇ ಆಗಲಿ, ಚಿತ್ರಗೀತೆಗಳನ್ನು ಹಾಡೋರೇ ಆಗಲಿ, ಸಾಹಿತ್ಯ ತಪ್ಪು ಹಾಡಿದರೆ ಅದು ಯಾರಿಗೂ ಮಾಫಿ ಇಲ್ಲ ಅಲ್ವಾ. ಅದನ್ನು ಅಷ್ಟೇ ಹೇಳಿದ್ದು. ನೀವೀಗ ಎಷ್ಟು ಎಂಜಾಯ್ ಮಾಡ್ಕೊಂಡು ಹಾಡಿದ್ರಿ ನೀವು. ಸೊ ನಿಮಗೇನೋ ಮನಸ್ಸಿನಲ್ಲಿ ಡಿಸ್ಟರ್ಬೆನ್ಸ್ ಇತ್ತು ಅಂತ ಯಾರಿಗೂ ಅನಿಸ್ಲಿಲ್ಲ, ಅದ್ಭುತವಾಗಿ ಹಾಡಿದ್ರಿ. ಸಾಹಿತ್ಯ ಒಂದು ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ ಅಲ್ವಾ. ನಮ್ಮ ಕೋಲಾರದ ಸ್ವಲ್ಪ ನಮ್ಗೆ ಬಾಧೆ ಅಷ್ಟೇ ಕಷ್ಟ. ಈಗ ಬಾಧೆ ಈಗ ನಿಮ್ಗೆ ಅರ್ಥ ಆಯ್ತು, ಕಷ್ಟ ಅಂತೀನಿ ಮತ್ತೆ ನಮ್ಗೆ ಬಾಧೆ ಇಲ್ಲ. ಬಾಧೆ ಎಲ್ಲರಿಗೂ ಅರ್ಥ ಆಗುತ್ತೆ, ನಮಗೂ ಅರ್ಥ ಆಗುತ್ತೆ. ಗಾಯಕರಿಗೆ ಎಸ್ಪೆಷಲಿ ಗಾಯಕರಿಗೆ ವೇದಿಕೆ ಮೇಲೆ ಬಂದು ಹಾಡುವಾಗ ಒಬ್ಬೊಬ್ರಿಗೆ ಒಂದೊಂದು ಬಾಧೆ ಇರುತ್ತೆ. ಅಲ್ಲ ಬಾಧೆ ಅಂದ್ರೆ ಮೇಡಮ್ ಅಲ್ಲ ಅರ್ಥ ಹೇಳ್ತಾ ಇದ್ದಾರೆ. ಭಾಷೆದು ಕಷ್ಟ ನಮ್ಗೆ. ನಿಮ್ದು ಕಷ್ಟ ಅಂತ ಹೇಳ್ತೀರಾ, ನಾವು ಕಷ್ಟನೇ ಬಾಧೆ ಅಂತ ಕರಿತೀವಿ, ಅದು ನಿಮಗೆ ಅರ್ಥ ಆಗಲ್ಲ ಅಂತ. ನಮ್ದು ಹೆಂಗೆ ಅಂದ್ರೆ ಮೇಡಮ್ ಅತ್ತೆ ಮಾವ ಹಿಂಗಂತೀವಲ್ಲ ಮೇಡಮ್, ಅದು ನಮ್ಮ ಈ ಕಡೆ ಒಂಥರ. ಅತ್ತೆಗೆ ಯಾರು ಹತ್ತೆ ಅಂತ ಹೇಳಲ್ಲ ಅಲ್ವಾ. ನೀವು ಅತ್ತೆನ ಅತ್ತೆ ಅಂತೀರಾ, ಹತ್ತೆ ಅಂತೀರಾ? ಈಗ ಮತ್ತೆ ಈಗ ಹತ್ತೆ ಹತ್ತೆ ಈಗ ಭಾಷೆ, ಈಗ ನಿಮ್ಮ ಕಡೆ ಸಾಂಬಾರ್ ಅಂದ್ರೆ ನಮ್ಮ ಕಡೆ ತಿಳಿಯೋದಿಲ್ಲ, ನಮ್ಮ ಕಡೆ ಡಾಮರ್ ಅಂದ್ರೆ ನಿಮ್ಮ ಕಡೆ ತಿಳಿಯೋದಿಲ್ಲ. ನಿಮ್ಮ ಕಡೆ ಶೀರಾ ಅಂದರೆ ತಲೆ ಅಂತ ತಿಳ್ಕೊತೀರಿ, ನಮ್ಮ ಕಡೆ ಶೀರಾ ಅಂದರೆ ಕೇಸರಿ ಬಾತ್ ಅನ್ಕೋತೀವಿ. ಅದು ಓಕೆ. ಅತ್ತೆ ಹತ್ತೆ ಇದು ದೇಶದ ಯಾವ ಭಾಗದಲ್ಲೂ ಇಲ್ಲ. ಅತ್ತೆಗೆ ಅತ್ತೆನೇ ಹೇಳಬೇಕು, ಅಲ್ಲಿಗೆ ಅಲ್ಲಿ ಅಂತಲೇ ಹೇಳಬೇಕು. ಹಲ್ಲಿ ಅಂತ ಹೇಳಿದ್ರೆ ಅದು ಬೇರೆ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಎಕ್ಸ್ಕ್ಯೂಸೇ ಇಲ್ಲ, ಅದು ತಪ್ಪೇ ಅದು ಅಲ್ವಾ. ಈಗ ಶಿವಂಗೆ ಶಿವ ಅನ್ನೋದು ಜನಪದರು ಉಪಯೋಗಿಸೋವಂಥದ್ದು, ಅದು ತಪ್ಪಲ್ಲ ಅಲ್ವಾ. ನಿಮಗೆ ನನ್ನ ಡಿಫ್ರೆನ್ಸಿಯೇಟ್ ಮಾಡಿ ಹೇಳ್ತಿರೋದು ಗೊತ್ತಾಗ್ತಾ ಇದೆ ಅಲ್ವಾ. ಅಕಾರ ಹಕಾರ ಅದು ತಪ್ಪೆ, ಅದು ಯಾರು ಅದು ಸರಿ ಅಂತ ಯಾವ ಭಾಗದಲ್ಲೂ ಹೇಳಲ್ಲ ಅಲ್ವಾ. ಬಹುಶಃ ಯಾರೋ ಅದನ್ನು ಹತ್ತೆ ಅಂತಲೇ ನೀವು ಹಾಡಿ ಅದನ್ನು ನೀವು ಕಲ್ತಿದ್ರೆ ಅದು ನೀವು ಕರೆಕ್ಟ್ ಮಾಡ್ಕೋಬೇಕು. ನೀವು ತಪ್ಪು ಹಾಡಿ ಅದನ್ನು ಮುಂದಿನ ಪೀಳಿಗೆಗೆ ಸಾಗಿಸ್ಕೊಡ್ದು ಅಲ್ವಾ. ನಿಮ್ಮ ಹೆಗ್ಲ ಮೇಲೆ ತುಂಬ ಜವಾಬ್ದಾರಿ ಇದೆ. ಒಳ್ಳೆಯದಾಗಲಿ. ಓಕೆ ಕೃಷ್ಣ ಅವರೇ, ಗುಡ್ ಲಕ್ಸ್ ನಿಮಗೆ ಮುಂದಿನ ಎಪಿಸೋಡ್ಗೆ. ನಿಮ್ಮ ಕಷ್ಟ ಬಾಧೆ ಏನಿದ್ರು ತೆರೆಯ ಹಿಂದೆ ಇರಲಿ ದಯವಿಟ್ಟು.